ಶಿವಾಯ್, ಎಲ್ ಬಿದ್ದಿದ್ಯಾ? ಶಿವಾಯ್. ಮಾಮ್, ಮಾಮ್, ಕೇಳಿಸ್ತಾ ಇಲ್ವಾ? ಮಾಮ್, ಅವ್ನ್ ನೆನ್ನೆ ರಾತ್ರಿಯಿಂದ ಕಾಣ್ತಾ ಇಲ್ಲ. ಅವ್ನ್ ಫೋನ್ ಕೂಡ ಸ್ವಿಚ್ ಆಫ್ ಇದೆ. ಬರ್ಲಿ ಇರು, ಅವನು ಮನೇಲಿರೋ ಎಲ್ಲಾ ಬಾತ್ರೂಮ್ ಅವನ್ ಕೈಲಿ ಸರಿಯಾಗಿ ಇವತ್ತು ಕ್ಲೀನ್ ಮಾಡಿಸ್ತೀನಿ, ನೋಡ್ತಾ ಇರು. ದ ನಂಬರ್ ಯು ಹ್ಯಾವ್ ಕಾಲ್ಡ್ ಇಸ್ ನಾಟ್ ರೀಚಬಲ್. ಮಾಮ್, ಇವತ್ತು ನನ್ನ ಲೈಫಲ್ಲೇ ದೊಡ್ಡ ಡೀಲ್ ಇದೆ. ಮತ್ತೆ ಆ ಡೀಲ್ ಕಂಪ್ಲೀಟ್ ಆಗಕ್ಕೆ ಇವತ್ತು ಶಿವಾಯ್ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡ್ಬೇಕು. ಇಲ್ಲಾಂದ್ರೆ ಎಲ್ಲ ಹಾಳಾಗೋಗುತ್ತೆ, ನನ್ ಲೈಫೇ ಹೋಗುತ್ತೆ. ನಂದಿನಿ ತಾತ ಮುಖೇಶ್ ಬಜಾಜ್ ಅವರು ಸಾಯುವ ಮೊದಲು ತನ್ನ ಕಂಪನಿಯ ಪವರ್ ಆಫ್ ಅಟಾರ್ನಿಯನ್ನ ಶಿವಾಯ್ ಹೆಸರಲ್ಲಿ ಮಾಡಿದರು. ಅದರಿಂದಲೇ ಕಂಪನಿಯ ಪ್ರತಿಯೊಂದು ನಿರ್ಣಯಕ್ಕೂ ಶಿವಾಯ್ನ ಸಹಿ ಅವಶ್ಯಕವಾಗಿತ್ತು. ಹಾ ಮಾಮ್, ನಾನು ಆ ಶಿವಾಯಿಂದ ದೂರ ಆಗೋ ಪ್ಲಾನ್ ಈಗಾಗ್ಲೇ ಮಾಡಿದೀನಿ. ಯಾವ ಪ್ಲಾನ್? ಈ ಫೈಲ್ ಯಾವ್ದ್ರಲ್ಲಿ ಶಿವಾಯ್ ಸೈನ್ ಮಾಡ್ಬೇಕೋ ಅದ್ರಲ್ಲಿ ನಾನು ಡೈವರ್ಸ್ ಪೇಪರ್ ಸಹ ಇಟ್ಟಿದ್ದೀನಿ. ಶಿವಾಯ್ಗೆ ಗೊತ್ತೂ ಆಗಲ್ಲ. ಕೋಟಿ ಕೋಟಿ ಡೀಲ್ ಸೈನ್ ಮಾಡ್ತಾ ಅವ್ನ್ ಡೈವರ್ಸ್ ಪೇಪರ್ ಸಹ ಸೈನ್ ಮಾಡ್ತಾನೆ. ಆದ್ರೆ ಆ ವೇಸ್ಟ್ ಬಾಡಿ ಎಲ್ಲಿಗೆ ಹೋದ? ಶಿವಾಯ್ ಅಂಡರ್ ವರ್ಲ್ಡ್ ಅವರ ಬಂದಿಯಾಗಿದ್ದ ಮತ್ತು ಮುಂದೆ ಒಬ್ಬ ವ್ಯಕ್ತಿ ಕೂತಿದ್ದ. ಅವನು ಮತ್ತೆ ಯಾರು ಅಲ್ಲ, ಅಂಡರ್ ವರ್ಲ್ಡ್ ನ ಲೀಡರ್ ಗಳಲ್ಲಿ ಒಬ್ಬ. ಶಿವಾಯ್ ಅವನ ಕೋಟಿ ಕೋಟಿ ಮೌಲ್ಯದ ಡ್ರಗ್ ನೆಟ್ವರ್ಕ್ ಅನ್ನ ನಾಶಪಡಿಸಿದ್ದರಿಂದ ಹೆಡ್ ಶಾಟ್ ನ ಕಣ್ಣುಗಳಲ್ಲಿ ದ್ವೇಷ ತುಂಬಿತ್ತು. ನನ್ನ ಅಡ್ಡ ಮತ್ತೆ ವ್ಯವಹಾರಗಳ ಬಗ್ಗೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ತಪ್ಪು ಮಾಡ್ದೆ ಶಿವಾಯ್. ನಿಂಗೇನನ್ನಿಸ್ತು? ನನ್ನಿಂದ ತಪ್ಪಿಸ್ಕೊಳ್ಬಹುದು ಅನ್ಕೊಂಡ? ನೀನು ತುಂಬಾ ಕೆಟ್ಟ ವ್ಯಕ್ತಿನ ಎದುರು ಹಾಕೊಂಡಿದ್ಯಾ ಶಿವಾಯ್ ಮಹೇಶ್ವರಿ. ಇವತ್ ನಿಂಗೆ ಹೇಗ್ ಹೊಡಿತೀನಿ ಅಂದ್ರೆ ನೀನು ಸಾವಾದ್ರೂ ಬರ್ಬೇಕಿತ್ತು ಅನ್ಕೋತೀಯ. ಅದು ನನ್ ಕಾಲಿಗೆ ಬಿದ್ದು. ಕ್ಷಮೆ ನೀನು ಕೇಳ್ತೀಯ, ಅದು ನನ್ನ ಶೂಗೆ ನಿನ್ನ ಮುಖ ಇಟ್ಟು. ಇನ್ನೂ ಸ್ವಲ್ಪ ಹೊತ್ತು ತಾಳು, ಎಲ್ಲ ಗೊತ್ತಾಗುತ್ತೆ ನಿನ್ಗೆ. ಇವನನ್ನ ಉಲ್ಟಾನೆ ಹಾಕಿ. ಬಟ್ಟೆ ಬೀಚ್ ಹಾಕಿ. ಮಹಾಕಾಲನನ್ನ ವಿನಾಶಕ ಅಂತ ಏಕೆ ಕರೀತಾರೆ ಗೊತ್ತಾ? ಅಧರ್ಮ ತನ್ನ ಗಡಿ ದಾಟಿದಾಗ ಮಹಾಕಾಲನ ತಾಂಡವ ಎಲ್ಲವನ್ನು ನಾಶ ಮಾಡುತ್ತೆ ಮತ್ತು ಹೊಸ ಆರಂಭಕ್ಕೆ ಕಾರಣವಾಗುತ್ತದೆ. ಈಗ ಶಿವಾಯಿನ ತಾಂಡವವನ್ನ ಲೋಕ ನೋಡಲಿದೆ. ಅವನ್ ಶರ್ಟ್ ಬಿಚ್ ಹಾಕಿ. ಶಿವಾಯ್ನ ಶರ್ಟ್ ತೆಗೆದ ತಕ್ಷಣ ಆ ಜಾಗದಲ್ಲಿ ಏನೋ ಬದಲಾವಣೆ ಆಯ್ತು. ಢಮರುಗದ ಸದ್ದು ಕೇಳಿಸಿತು. ಜೈ ಮಹಾಕಾಲ! ಬಾಸ್, ಈ ಹಾವು ಎಲ್ಲಿಂದ ಬಂತು? ಆಮೇಲೆ ಢಮರುಗದ ಶಬ್ದ ಹೆಲಿಕಾಪ್ಟರ್ ಶಬ್ದವಾಗಿ ಬದಲಾಯಿತು. ಏನಾಗ್ತಾ ಇದೆ ಸರ್? ನಾನು ಸ್ವಲ್ಪ ಹೊತ್ತು ಕಾಯಲು ಹೇಳಿದ್ದೆ ಅಲ್ವಾ? ಬ್ಲಾಕ್ ಕ್ಯಾಟ್ ಕಮಾಂಡರ್ಸ್ ಗಳ ನಾಯಕ ಕ್ಯಾಪ್ಟನ್ ಸರ್ತ್ರಾಜ್ ಶಿವಾಯ್ನನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ಅವನ ಕಣ್ಣಿನಲ್ಲಿ ಕೋಪ ತುಂಬಿಕೊಂಡಿತ್ತು. ಏನ್ ಮಾಡಿದ್ಯೋ ಇಡಿಯಟ್? ಇವನು ಯಾರು ಅಂತ ಗೊತ್ತಿಲ್ವಾ? ಆದ್ರೆ ಹೆಡ್ ಶಾಟ್ ನ ಅಹಂಕಾರ ಜಾಸ್ತಿ ಹೊತ್ತು ಉಳಿಯಲಿಲ್ಲ ಮತ್ತು ಸರ್ತಾಜ್ ಹೆಡ್ ಶಾಟ್ಗೆ ಹೇಳಿದ ವಿಷಯ ಕೇಳಿ ಅವನಿಗೆ ದೊಡ್ಡ ಆಘಾತ ಆಯ್ತು. ಆದ್ರೆ ಅವನು ಶಿವಾಯ್ಗೆ ಏನೋ ಹೇಳೋಷ್ಟರಲ್ಲಿ ಶಿವಾಯ್ ಅಲ್ಲಿಂದ ಹೊರಟೋದ. ಸೋಮಾರಿ, ಮನೆ ಕೆಲಸ ಮಾಡ್ಬೇಕಾಗತ್ತೆ ಅಂತ ನಿನ್ನೆ ರಾತ್ರಿಯಿಂದ ಮನೇಲಿ ಇರ್ಲಿಲ್ಲ ಅಲ್ವಾ? ಸರಿಯಾಗಿ ಕೇಳಿಸ್ಕೊ. ಈ ಮನೇಲಿ ಇರ್ಬೇಕು ಅಂದ್ರೆ ನಾನ್ ಹೇಳೋ ಎಲ್ಲ ಕೆಲಸ ಮಾಡ್ಬೇಕು. ಮತ್ತೆ ಹುಷಾರ್, ನನಗ್ ಹೇಳ್ದೆ ಎಲ್ಲೂ ಹೋಗೋ ಹಾಗಿಲ್ಲ. ಹೋದ್ರೆ ನಿನ್ ಕಾಲ್ ಮುರಿತೀನಿ, ಗೊತ್ತಾಯ್ತಾ? ಓ ಮಾಮ್, ಕಾಮ್ ಡೌನ್ ಮಾಮ್. ನೀವಿದಿರಲ್ಲ, ಯಾರಾದ್ರೂ ಮನೆಗ್ ಬಂದಿಲ್ಲ ಅಂದ್ರೆ ಶುರು ಮಾಡ್ಬಿಡ್ತೀರಾ. ಬಂದಿರೋರ್ಗೆ ನೀರ್ ಬೇಕಂತಾದ್ರೂ ಕೇಳ್ಬೇಕು ತಾನೆ. ಶಿವ ಬೇಬಿ, ಎಲ್ಲಿದ್ದೆ ನೀನು? ನಿನಗ್ ಗೊತ್ತಾ,
ರಾತ್ರಿಯಿಂದ ನಾನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಅಂತ. ಎಲ್ಲಿದ್ದೆ ನೀನು? ಏನಾಯ್ತು ನಂದಿನಿ? ಏನಾದ್ರೂ ಕೆಲ್ಸ ಇತ್ತಾ? ಶಿವಾಯ್, ನಾನು ನಿನ್ ಹೆಂಡ್ತಿ. ಕೆಲ್ಸ ಇದ್ರೆ ಮಾತ್ರ ನಿನ್ನ ನೆನ್ಪಿಸ್ಕೊಳ್ತೀನ? ಸುಮ್ನೆ ಆದ್ರೂ ಮಿಸ್ ಮಾಡ್ಕೋಬಹುದಲ್ವಾ? ನಂದಿನಿಯ ಈ ಹೊಸ ವರ್ತನೆ ಬಗ್ಗೆ ಶಿವಾಗೆ ಅನುಮಾನ ಬಂತು. ಮದುವೆಯಾಗಿ 3 ವರ್ಷ ಆಗಿದ್ರು ನಂದಿನಿ ಅವನನ್ನ ಅವಳ ರೂಮ್ಗೂ ಸಹ ಬಿಟ್ಟಿರ್ಲಿಲ್ಲ. ಅದೇ ನಂದಿನಿ ಇವತ್ತು ಶಿವಾಯ್ನ ಭುಜದ ಮೇಲೆ ತಲೆ ಇಟ್ಟು ಎಲ್ಲಿದೆ ಅಂತ ಕೇಳ್ತಾ ಇದ್ಲು. ಶಿವಾಯ್, ನೆನ್ಪಿದ್ಯಾ? ನಾಳೆ ನಮ್ಮ ಆನಿವರ್ಸರಿ. ಖಂಡಿತ ನೆನ್ಪಿದ್ದೆ ನಂದಿನಿ. ವರ್ಷ ಇಡೀ ಕಾಯೋ ದಿನ ಇದು, ಅದನ್ನ ಹೇಗ್ ಮರೀಲಿ? ನಾನು ನಾಳೆ ನಿಂಗೆ ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ. ಯು ಸೋ ಸ್ವೀಟ್ ಶಿವಾಯ್. ಸರಿ, ನಮ್ಮ ಆನಿವರ್ಸರಿಗೆ ನಾನು ಒಂದು ಗಿಫ್ಟ್ ಕೇಳಿದ್ರೆ ಕೊಡ್ತೀಯಾ? ಗಿಫ್ಟ್ ಏನು ನಂದಿನಿ? ನಿನಗಾಗಿ ನಾನು ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಅಯ್ಯೋ ಮಜ್ನು ಮಗನೆ, ಪ್ರಾಣ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ಮಗಳಿಗೆ ಏನ್ ಗಿಫ್ಟ್ ಬೇಕೋ ಅದು ಕೊಡು ಸಾಕು. ಅಮ್ಮ, ನಾವ್ ಮಾತಾಡುವಾಗ ನೀನ್ ಯಾಕೆ ಮಧ್ಯೆ ಮಾತಾಡ್ತಾ ಇದೀಯಾ? 1 ನಿಮಿಷ ಬೇಬಿ. ಹಾಗಂತ ಹೇಳಿ ನಂದಿನಿ ಪೇಪರ್ಸ್ ನ ಶಿವಾಯ್ ಮುಂದೆ ಇಡ್ತಾಳೆ ಮತ್ತು ಅದರ ಮೇಲೆ ಸೈನ್ ಮಾಡಲು ಹೇಳುತ್ತಾಳೆ. ಯು ಹ್ಯಾವ್ ಟು ಸೈನ್ ದಿಸ್. ಇದು ಏನ್ ಪೇಪರ್ಸ್ ನಂದಿನಿ? ಬೇಬಿ, ನಾಳೆ ನಮ್ಮ ಆನಿವರ್ಸರಿ ಅಲ್ವಾ, ಅದಕ್ಕೆ ಅಂತ ನಾನು ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ. ಅದ್ರದ್ದೇ ಏನೋ ಫಾರ್ಮಾಲಿಟಿ ಪೇಪರ್ಸ್ ಅಷ್ಟೇ. ಆದ್ರೆ ನಂದಿನಿ, ಈ ತರ ಪೇಪರ್ಸ್ ಮೇಲೆ ಯಾವ ಹೋಟೆಲ್ ಅವರು ಸೈನ್ ಮಾಡಿಸ್ತಾರೆ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಹೋಗ್ಲಿ ಬಿಡು, ನೀನ್ ಇದನ್ನ ಆರಾಮಾಗಿ ಓದು. ಇಲ್ಲ ನಂದಿನಿ, ನಾನ್ ಹಾಗೆ ಹೇಳಲಿಲ್ಲ. ನಿನ್ನ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ. ನೀನು ಪೇಪರ್ಸ್ ಓದಿದ್ಯಾ? ನಾನು ಸುಮ್ಮನೆ ಹಾಗೆ ಕೇಳ್ತಾ ಇದ್ದೆ. ಸರಿ, ಸೈನ್ ಮಾಡು. ಓಕೆ. ನಂದಿನಿ, ಒಂದು ಇಂಪಾರ್ಟೆಂಟ್ ಕಾಲ್. ನಾನು 2 ನಿಮಿಷ ಬಂದೆ. ಶಿವಾಯ್, ಹಲೋ, ನಾನಿನ್ನು 10 ನಿಮಿಷದಲ್ಲಿ ಬರ್ತೀನಿ. ಓಕೆ? ನಂದಿನಿ, ನಾನು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ಬೇಕು. ಬೇಗ ವಾಪಸ್ ಬರ್ತೀನಿ, ಮತ್ತೆ ಸೈನ್ ಮಾಡ್ತೀನಿ. ಮೊದ್ಲು ಸೈನ್ ಮಾಡು. ನೋಡ್ದ್ಯಾ ಹೇಗ್ ಹೋಗ್ತಾ ಇದ್ದಾನೆ? ಸೈನ್ ಮಾಡ್ದೆ. ದೊಡ್ಡದಾಗಿ ಸ್ವೀಟ್ ಆಗಿ ಮಾತಾಡ್ತಾ ಇದ್ದೆ. ಅಮ್ಮ ಪ್ಲೀಸ್ ಸಾಕು, ಸುಮ್ನೆ ಇರಿ. ಈಗಾಗ್ಲೇ ನನ್ನ ಕಂಪ್ನಿ ಮುಳುಗ್ತಾ ಇದೆ, ಮತ್ತೆ ಈ ಬಿಕಾರಿ ಪೇಪರ್ಸ್ಗೆ ಸೈನ್ ಮಾಡ್ತಾ ಇಲ್ಲ. ಮರುದಿನ ಶಿವಾಯ್ ಮತ್ತು ನಂದಿನಿಯ 3ನೇ ವಿವಾಹ ವಾರ್ಷಿಕೋತ್ಸವ ಇತ್ತು. ಅದೇ ಖುಷಿಯಲ್ಲಿ ಶಿವಾಯ್ ಬೆಳಗ್ಗೆ ಬೇಗ ಎದ್ದು ಮಹಾಕಾಲನ ದರ್ಶನ ಮಾಡೋಕೆ ದೇವಸ್ಥಾನಕ್ಕೆ ಹೋಗಿದ್ದ. ಮುದ್ಕಿ, ನಿನಗೆ ಹೇಳಿ ಹೇಳಿ ನನಗೆ ಸಾಕಾಯ್ತು. ಇಲ್ಲಿ ಕೇವಲ ನನ್ನ ಮಾತೆ ನಡೆಯೋದು. ಮತ್ ಇಲ್ಲಿ ಅಂಗಡಿ ಇಟ್ಟಿರೋ ಎಲ್ಲಾರನ್ನು ನನಗೆ ದುಡ್ಡು ಕೊಡ್ಬೇಕು. ಮತ್ ನೀನ್ ಇಲ್ಲಿ ಅಂಗಡಿ ಇಡಬೇಕು ಅಂದ್ರೆ ನೀನ್ ನನಗೆ ಹಫ್ತಾ ಕೊಡ್ಬೇಕು, ಹಫ್ತಾ. ಆದ್ರೆ ಮಗ, ನನಗೆ ವ್ಯಾಪಾರನೇ ಆಗಿಲ್ಲ. ಇವಾಗ ನಾನು ಹೇಗ್ ನಿನ್ಗೆ ಹಣ ಕೊಡ್ಲಿ? ಅಯ್ಯಯ್ಯೋ, ನಿನಗೆ ಹೇಳಿ ಹೇಳಿ ನನಗೆ ಸಾಕಾಗಿದೆ. ಈ ಅಂಗಡಿನ ಧ್ವಂಸ ಮಾಡಿ. ಮಹಾಕಾಲನ ಈ ಊರಿನಲ್ಲಿ ಒಬ್ಬರ ಆಡಳಿತ ಮಾತ್ರ ನಡೆಯೋದು, ಅದು ಆ ಮಹಾಕಾಲನದು. ನೀವು ಇಲ್ಲಿ ರಾಜ್ಯಭಾರ ಮಾಡಕ್ಕಾಗಲ್ಲ. ಹೋಗಿಲ್ಲಿಂದ. ಇಲ್ಲ ಅಂದ್ರೆ ಆ ಮುದ್ಕಿಗೆ ಬಂದ್ ಸ್ಥಿತಿ ನಿನಗೂ ಬರುತ್ತೆ. ಸುಮ್ನೆ ಸಾಯ್ಬೇಕಾಗುತ್ತೆ ನೀನು. ಅಕಾಲ ಮೃತ್ಯು ಓ ಮರೆ ಜೋ ಕಾಮ್ ಕರೆ ಚಾಂಡಾಳ ಕಾ, ಕಾಲ್ ಉಸ್ಕಾ ಕ್ಯಾ ಕರೆ ಜೋ ಭಕ್ತ ಹೋ ಮಹಾಕಾಲ ಕಾ. ಹೋಗ. ಮತ್ತೆ ಇನ್ನೊಂದು ಸಲ ಈ ಅಜ್ಜಿಗೆ ಏನಾದ್ರೂ ತೊಂದರೆ ಕೊಟ್ರೆ ಮಹಾಕಾಲನ ಮೇಲಾಣೆ. ಅಣ್ಣ ಅಣ್ಣ, ಇಲ್ಲ ಬಿಟ್ಬಿಡಿ. ನಾನು ಇನ್ನೊಂದ್ಸಲ ಈ ತರ ಕೆಲಸ ಮಾಡಲ್ಲ. ಹೋಗಿಲ್ಲಿಂದ. ಶಿವಾಯ್ ಮಗನೇ, ಒಳ್ಳೇದಾಯ್ತು ನೀನು ಇವತ್ತು ಬಂದೆ. ಯೋಚನೆ ಯಾಕೆ ಮಾಡ್ತೀರಾ ಅಮ್ಮ? ಮಹಾದೇವ ಇದ್ದಾನೆ ಅಲ್ವಾ ನಮ್ಮನ್ ಕಾಯೋಕೆ. ಅಮ್ಮ,
ಈ ರೆಡ್ ರೋಸಸ್ ಇಂದ ಒಂದು ಬೊಕ್ಕೆ ಮಾಡಿ ಕೊಡಿ ನನಗೆ. ಇವತ್ತೇನಾದ್ರೂ ವಿಶೇಷನಾ? ಅಮ್ಮ, ಇವತ್ತು ನನ್ನ ಮತ್ತು ನಂದಿನಿಯ 3ನೇ ವೆಡ್ಡಿಂಗ್ ಆನಿವರ್ಸರಿ. ಆದ್ರೆ ನಂದಿನಿಗೆ ಇದ್ರ ಬಗ್ಗೆ ನೆನಪಿದ್ಯಾ? ನನಗ್ ಗೊತ್ತಿರ್ಲಿ ಅವಳಿಗೆ ಗೊತ್ತಿರ್ಲಿ, ಎರಡೂ ಒಂದೇ ಅಲ್ವಾ ಅಮ್ಮ? ಆನಿವರ್ಸರಿ ನಮ್ಮಿಬ್ರದು ಅಲ್ವಾ? ಪ್ರೀತಿ ಒಂದೇ ದಿಕ್ಕಿನಿಂದ ಬಂದ್ರೆ ಜಾಸ್ತಿ ಸಮಯ ನಡೆಯಲ್ಲ ಅಲ್ವಾ? ಅಮ್ಮ, ಈ ತರದ ಪ್ರೀತಿನೇ ಬೇರೆ. ಒನ್ ಸೈಡೆಡ್ ಪ್ರೀತಿಲಿ ಅವರ ಜೀವನದಲ್ಲಿ ನೀವು ಚಿಕ್ಕ ಪಾತ್ರ ವಹಿಸಿದ್ರು ಅವರು ಮಾತ್ರ ನಮ್ ಇಡೀ ಜಗತ್ತಾಗಿರ್ತಾರೆ. ಮಹಾದೇವನ ಆಶೀರ್ವಾದ ಇದ್ರೆ ನೀನು ನಂದಿನಿನ ಎಷ್ಟು ಪ್ರೀತಿ ಮಾಡ್ತೀಯೋ ನಂದಿನಿ ಸಹ ನಿನ್ನ ಅಷ್ಟೇ ಪ್ರೀತಿ ಮಾಡ್ತಾಳೆ. ಸರಿ, ನಾನ್ ನಿಮ್ಗೆ ಸುಂದರವಾದ ರೆಡ್ ರೋಸಸ್ ಬೊಕ್ಕೆ ಮಾಡ್ಕೊಡ್ತೀನಿ. ಸ್ವಲ್ಪ ಸಮಯದಲ್ಲಿ ಬೊಕ್ಕೆ ರೆಡಿ ಆಯ್ತು. ಅದನ್ನ ನೋಡಿದ ತಕ್ಷಣ ಶಿವಾಯಿ ಮುಖದ ಮೇಲೆ ಸ್ಮೈಲ್ ಬಂತು. ಅರೆ ವಾಹ್, ಇವಾಗ ಅವಳು ನನ್ನನ್ನು ಪ್ರೀತಿಸ್ಲೇಬೇಕು. ನಿಮ್ಮಿ ಸುಂದರ ಬೊಕ್ಕೆ ನೋಡಿ ಅವಳು ಫಿದಾಗೋಗ್ತಾಳೆ. ಇದನ್ ತಗೊಳ್ಳಿ ಅಮ್ಮ. ಬೇಡ ಬೇಡ ಮಗನೆ, ಇವತ್ತು ನೀನು ನನಗ್ ಮಾಡಿರೋ ಸಹಾಯ ನೋಡಿ ಸಹ. ಅಮ್ಮ, ಇವತ್ತು ನೀವು ನನ್ನ ಹತ್ರ ಹಣ ತಗೊಂಡಿಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಇನ್ಯಾವತ್ತೂ ಹೂ ತಗೊಳ್ಳಲ್ಲ. ಶಿವನ ಪ್ರೀತಿಯ ಮಾತನ್ನ ಕೇಳಿ ಅಮ್ಮನ ಬಳಿ ಯಾವುದೇ ಪ್ರತಿ ಉತ್ತರ ಇರಲಿಲ್ಲ. ಅವರು ನಗು ನಗುತ್ತಾ ಹಣವನ್ನ ತೆಗೆದುಕೊಂಡರು. ಶಿವಾಯ್ ಬೊಕ್ಕೆಯನ್ನ ತೆಗೆದುಕೊಂಡು ಅವನ ಹೆಂಡತಿಗೆ ಅವಳಿಗೆ ಆನಿವರ್ಸರಿ ವಿಶ್ ಮಾಡಲು ಹೊರಟ. ಹಲೋ, ನನ್ ಲೋನ್ ಸ್ಯಾಂಕ್ಷನ್ ಆಯ್ತಾ? ಏನು, ಲೋನ್ ಸ್ಯಾಂಕ್ಷನ್ ಆಗಿಲ್ವಾ? ನಿಮಗ್ ಗೊತ್ತಾ ಮಾತಾಡ್ತಾ ಇರೋದು ಯಾರು ಅಂತ? ಮುಖೇಶ್ ಅವ್ರ ಮೊಮ್ಮಗಳು. ನನಗೆ ಅರ್ಜೆಂಟ್ ಆಗಿ ಫಂಡ್ಸ್ ಅವಶ್ಯಕತೆ ಇದೆ. ಮತ್ತೆ ನೀವು? ಹಲೋ, ನಂದಿನಿ ಕಂಪನಿ ಈಗ ತುಂಬಾ ಲಾಸ್ ನಲ್ಲಿತ್ತು. ತನ್ನ ಕಂಪನಿಯನ್ನ ಉಳಿಸಿಕೊಳ್ಳಲು ನಂದಿನಿ ರಿಯೂನಿಯನ್ ಪಾರ್ಟಿಯಲ್ಲಿ ತನ್ನ ಸ್ನೇಹಿತ ದೇವನನ್ನ ಹಣ ಕೇಳಲು ಯೋಚನೆ ಮಾಡಿದ್ದಳು. ನಂದಿನಿ ಡಾರ್ಲಿಂಗ್, ನಿನಗ್ ಬೇಕು ಅಂದ್ರೆ ಸ್ವಲ್ಪ ನಿಮಿಷಗಳಲ್ಲಿ ನೀನು ಕೋಟಿ ಕೋಟಿ ಸಂಪಾದನೆ ಮಾಡಬಹುದು. ಮತ್ತೆ ನೀನ್ ಮುಳುಗ್ತಿರೋ ಕಂಪ್ನಿನ ಉಳಿಸ್ಕೋಬಹುದು. ಅಂದ್ರೆ ಐ ಮೀನ್ ನನಗೆ ಅರ್ಥ ಆಗ್ಲಿಲ್ಲ. ಹೇಗೆ? ನೀನ್ ಸ್ವಲ್ಪ ಸಮಯ ನನ್ನವಳಾದ್ರೆ ಥಟ್ ಅಂತ ನಿನಗೆ 2 ಕೋಟಿ ಹಣ ಕೊಡ್ತೀನಿ. ಮತ್ತೆ ಜಾಸ್ತಿ ಹಣ ಬೇಕು ಅಂದ್ರೆ 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 ಏನು? ಅಂದ್ರೆ ಏನು ಹೇಳು ದೇವ್, ಪ್ಲೀಸ್. ಏನ್ ಮಾಡ್ಬೇಕು ನಾನು? 2 ಕೋಟಿಗಿಂತ ಜಾಸ್ತಿ ಬೇಕು ಅಂದ್ರೆ? 2 ಕೋಟಿ ಏನು, 10 ಕೋಟಿ ಬೇಕಾದ್ರೂ ಕೊಡ್ತೀನಿ. 10 ಕೋಟಿ? ವಾಟ್ ಆರ್ ಯು ಸೇಯಿಂಗ್? ದೇವ್, ಪ್ಲೀಸ್ ಹೇಳು. ನಾನ್ ಏನ್ ಮಾಡ್ಬೇಕು ಅಂತ ಹೇಳು. ಜಾಸ್ತಿ ಏನಿಲ್ಲ, ಇವತ್ತೊಂದಿನ ರಾತ್ರಿ ನೀನ್ ನನ್ ಜೊತೆ ಇರ್ಬೇಕು. ದೇವ್ ಹೀಗಂತ ಹೇಳಿ ನಂದಿನಿಯ ಕೈ ಹಿಡಿದುಕೊಳ್ಳಲು ಹೋದಾಗ ದೇವ್ನ ಮುಖದಲ್ಲಿ ಒಂದು ಪಂಚ್ ಬಿತ್ತು. ನಿನಗೆಷ್ಟು ಧೈರ್ಯ ಈ ರೀತಿ ಕೆಟ್ಟದಾಗ ಮಾತಾಡೋಕೆ? ಅವಳು ನನ್ನ ಹೆಂಡತಿ, ಮತ್ತೆ ನನ್ನ ಹೆಂಡತಿ ಹಣಕ್ಕೋಸ್ಕರ ನನಗೆ ಯಾವತ್ತೂ ಮೋಸ ಮಾಡಲ್ಲ. ಶಿವ ಯಾರ ಮೇಲೆ ಅಷ್ಟು ನಂಬಿಕೆ ಇಟ್ಟಿದನು, ಅವಳೇ ಪಾರ್ಟಿಯಲ್ಲಿ ಎಲ್ಲರ ಮುಂದೆ ಶಿವಾಯ್ ಕಪಾಳಕ್ಕೆ ಜೋರಾಗಿ ಹೊಡೆದಳು. ಹೌ ಡೇ ಯು? ನಿನಗಿಲ್ಲಿಗೆ ಬರೋದಕ್ಕೆ ಯಾರು ಹೇಳಿದು? ನಂದಿನಿ, ನೀನು ಈ ಜನರ ಮಧ್ಯೆ ಏನ್ ಮಾಡ್ತಾ ಇದ್ಯಾ? ಮತ್ತೆ ನಿನ್ಗೆ ಮರ್ತೋಗಿದೆ ಅನ್ಸುತ್ತೆ, ಇವತ್ತು ನಮ್ಮ 3ನೇ ವೆಡ್ಡಿಂಗ್ ಆನಿವರ್ಸರಿ. ನೋಡಿಲ್ಲಿ ನೋಡು, ನಾನು ನಿಂಗೋಸ್ಕರ ಈ ಸುಂದರವಾದ ಬೊಕ್ಕೆ ತಂದಿದ್ದೀನಿ. ಬಕೆಟ್ ಮೈ ಫುಟ್. ನಿನ್ ಯೋಗ್ಯತೆ ಏನು ಅಂತ ಮರಿಬೇಡ. 2 ಪೈಸಕ್ಕೆ ನಾಲಾಯಕ್ಕಾದ ಮನೆ ಅಳಿಯ ನೀನು. ಮತ್ತೆ ಏನ್ ಆನಿವರ್ಸರಿಗೆ ಈ ಬೊಕ್ಕೆ ಬಿಟ್ಟು ನೀನ್ ನನಗೇನ್ ಕೊಟ್ಟಿದ್ಯಾ? ಮತ್ತೆ ಏನಾದ್ರೂ ಕೊಡ್ಬೇಕು ಅಂತ ಅನ್ಸಿದ್ರೆ ನನಗೆ ಡೈವರ್ಸ್ ಕೊಟ್ಬಿಡು. ಸಾಕಾಗಿ ಹೋಗಿದೆ ನನಗೆ. ನೀನಂತ ಬಿಕಾರಿ ಜೊತೆ ಇರೋದಕ್ಕೆ ನನಗೆ ಉಸಿರು ಕಟ್ಟದಂತಾಗತ್ತೆ. ನಾನು ಯಾವ ರೀತಿ ಜೀವನ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದನ್ನ ದೇವ್ ಕೊಡಬಲ್ಲ. ದೇವ್ ಸರ್. ಅಷ್ಟರಲ್ಲಿ ಪಾರ್ಟಿಗೆ ಪೊಲೀಸ್ ಬಂದರು. ಶಿವಾಯ್ ಪಾರ್ಟಿಗೆ ಬಂದ ತಕ್ಷಣ ದೇವ್ ಪೊಲೀಸರಿಗೆ ಫೋನ್ ಮಾಡಿದ್ದ. ಹೇಳಿ ಸರ್, ನಿಮ್ಗೆ ಯಾರು ತೊಂದರೆ ಕೊಡ್ತಿದ್ದಾರೆ? ಇನ್ಸ್ಪೆಕ್ಟರ್ ಕೇಳುತ್ತಿದ್ದಂತೆ ದೇವ್ ಶಿವಾಯ್ ಕಡೆ ಬೆರಳು ತೋರಿಸಿದ. ಏನೋ ಜಾಸ್ತಿ ಪಾರ್ಟಿ ಮಾಡ್ಬೇಕನ್ನೋ ಶೋಕಿನ? ಅದು ನಿನ್ನ ಯೋಗ್ಯತೆ ಮೀರಿ ದೊಡ್ಡ ಶ್ರೀಮಂತರ ಪಾರ್ಟಿಯಲ್ಲಿ ಬಂದು ತಮಾಷೆ ಮಾಡ್ತಿದ್ಯಾ? ಕರ್ಕೊಂಡು ಹೋಗಿ ಇವನನ್ನ. ಪೊಲೀಸ್ ಸ್ಟೇಷನ್ ನಲ್ಲಿ ಪಾರ್ಟಿ ಮಾಡ್ತೀನಿ, ಕರ್ಕೊಂಡೋಗಿ. ನಡಿ, ಬೇಗ ನಡಿ. ಇನ್ಸ್ಪೆಕ್ಟರ್, ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ಇವನಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾಳೆ ಇವನು ನನ್ನ ಕಾಲ್ ಬಳಿ ಬಿದ್ದು ನನ್ನ ಬಿಟ್ಟು ಅಂತ ಕೇಳ್ಕೋಬೇಕು. ಆ ರೀತಿ. ಈ ವಿಷಯ ನನ್ನ ಮೇಲೆ ಬಿಟ್ಬಿಡಿ ಸರ್. ನೀವು ಮೇಡಮ್ ಜೊತೆ ಪಾರ್ಟಿ ಎಂಜಾಯ್ ಮಾಡಿ. ಹಾ, ನನ್ನ ನೋಡ್ಕೊಳ್ಳಿ ಸಾಕು. ಅದು ಬರುತ್ತೆ.
ಶಿವಾಯ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಒಂದು ಕುರ್ಚಿ ಮೇಲೆ ಕೂರಿಸಿದ್ರು. ಅಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಶಿವಾಯ್ ತನ್ನ ಜೇಬ್ನಿಂದ ಸಿಗರೆಟ್ ಪ್ಯಾಕ್ ತೆಗೆದು ಸಿಗರೆಟ್ ಅನ್ನ ಲೈಟ್ ಮಾಡಲು ಹೋದಾಗ ಅದೇ ಸಮಯಕ್ಕೆ ಯಾರೋ ಆ ಲೈಟರ್ ನ ನೆಲದ ಮೇಲೆ ಬಿಸಾಕಿದ್ರು. ಇದು ಏನ್ ನಿನ್ನ ಅಪ್ಪನ್ ಮನೆನಾ? ಆರಾಮಾಗಿ ಕೂತ್ಕೊಂಡು ಸಿಗರೆಟ್ ಸೇದ್ಬೋದು ಅನ್ಕೊಂಡಿದ್ಯಾ? ಕಾನ್ಸ್ಟೇಬಲ್, ಇವನ ಬಟ್ಟೆ ಬಿಚ್ಚಾಕಿ ಉಲ್ಟಾ ನೇತಾಕಿ. ಇವನ ಕೊಬ್ಬು ಕರಗುತ್ತೆ ಅವಾಗ. ಇನ್ಸ್ಪೆಕ್ಟರ್ ಹಾಗೆ ಹೇಳುತ್ತಿದ್ದಂತೆ ಪೊಲೀಸ್ ಸ್ಟೇಷನ್ ಮೇಲೆ ಹೆಲಿಕಾಪ್ಟರ್ಗಳು ಓಡಾಡುವ ಸದ್ದು ಬಂತು ಮತ್ತು ಅದರಿಂದ ಬ್ಲಾಕ್ ಕ್ಯಾಟ್ ಕಮಾಂಡ್ಗಳು ಪೊಲೀಸ್ ಸ್ಟೇಷನ್ ಒಳಗೆ ಬಂದರು. ನೀವ್ ಯಾರು ಮತ್ತೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಇನ್ಸ್ಪೆಕ್ಟರ್, ನಿಮಗ್ ಗೊತ್ತಾ ನೀವು ಯಾರನ್ನ ಅರೆಸ್ಟ್ ಮಾಡಿದೀರಾ ಅಂತ? ಇಷ್ಟು ಹೇಳಿ ಕಮಾಂಡೋ ಶಿವನ ಬಳಿ ಹೋಗಿ ಕೆಳಗೆ ಬಿದ್ದಿದ್ದ ಲೈಟರ್ ನ ಎತ್ಕೊಂಡು ಅವನ ಸಿಗರೆಟ್ ಅನ್ನ ಲೈಟ್ ಮಾಡಿದ್ದ. ಯಾವಾಗ ಇನ್ಸ್ಪೆಕ್ಟರ್ ಲೈಟರ್ ಅನ್ನ ನೋಡಿದ್ದೋ ಆವಾಗ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯ್ತು. ಆಗ ಅವನು ಮೊಣಕಾಲೂರಿ ಶಿವಾಯ್ನ ಮುಂದೆ ಕೈ ಜೋಡಿಸಿ ಹೀಗೆಂದು ಹೇಳಿದ, ಮೇಜರ್ ಮಹೇಶ್ವರಿ. ಹಾಗಿದ್ರೆ ಆ ಲೈಟರ್ ನೋಡಿ ಇನ್ಸ್ಪೆಕ್ಟರ್ ಯಾಕೆ ಭಯಪಟ್ಟ? ಇನ್ಸ್ಪೆಕ್ಟರ್ ಯಾಕೆ ಶಿವಾಯ್ನನ್ನ ನೋಡಿ ಬೇಜಾರ್ ಮಹೇಶ್ವರಿ ಅಂತ ಅಂದ? ಶಿವಾಯ್ ಮತ್ತು ಅವನ ಲೈಟರ್ ನ ಸೀಕ್ರೆಟ್ ಏನು? ಶಿವಾಯ್ನನ್ನ ಬಿಡಿಸಲು ಯಾಕೆ ಇಷ್ಟು ಜನ ಬಂದರು? ಶಿವಾಯ್ ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು ಯಾಕೆ ಈ ರೀತಿ ಮನೆ ಅಳಿಯಂತೆ ಇದ್ದ? ಶಿವಾಯ್ ಹೆಂಡತಿ ನಂದಿನಿಗೆ ಈ ಸತ್ಯ ಗೊತ್ತಾಗುತ್ತಾ? ಮುಂದೆ ಏನಾಗುತ್ತದೆ ಅಂತ ನೋಡಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಹಾಗೂ ಶಿವಾಯ್ನ ಕಥೆ ಕೇಳಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿದೆ.